ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ವಾಸ್ ಉಪಯೋಗಿಸಿ ಹೇಳುವಂತಹ ವಾಕ್ಯಗಳನ್ನು ಕಲಿಯೋಣ. ನಾನು ಇವಾಗಲೇ ವಾಸ್ ವೇರನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಮೇಲೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನೀವು ಆ ವಿಡಿಯೋವನ್ನು ಇದುವರೆಗೆ ನೋಡಿಲ್ಲ ಅಂತಿದ್ರೆ ಹೋಗಿ ಚೆಕ್ ಮಾಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲಿಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಹೌ ವಾಸ್ your day? How was your day? ನಿನ್ನ ದಿನ ಹೇಗಿತ್ತು? How was the movie? How was the movie? ಸಿನಿಮಾ ಹೇಗಿತ್ತು? How was your vacation? How was your vacation? ನಿನ್ನ ರಜೆ ಹೇಗಿತ್ತು? ವೆಕೇಶನ್ ಅಂದರೆ ರಜೆ ಅನ್ನುವ ಅರ್ಥ. ವಾಸ್ ಇಟ್ ಡಿಫಿಕಲ್ಟ್? ವಾಸ್ ಇಟ್ ಡಿಫಿಕಲ್ಟ್? ಕಷ್ಟ ಇತ್ತಾ? ಈಗ ನೀವು ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀರಾ, ನಿಮ್ಮ ಹತ್ರ ಒಬ್ರು ಕೇಳ್ತಾರೆ, ಹೌ ವಾಸ್ ದಿ ಎಕ್ಸಾಮ್? ವಾಸ್ ಇಟ್ ಡಿಫಿಕಲ್ಟ್? ಅಥವಾ ವಾಸ್ ಇಟ್ ಈಸಿ? ವಾಸ್ ಇಟ್ ಈಸಿ? ಸುಲಭ ಇತ್ತಾ? That wasn't my plan. That wasn't my plan. ಅದು ನನ್ನ ಪ್ಲಾನ್ ಆಗಿರಲಿಲ್ಲ. wasn't ಅಂದರೆ was not ಅನ್ನೋದ್ರ ಶಾರ್ಟ್ ಫಾರ್ಮ್. that wasn't ಅಥವಾ that was not ಅಂತ ನೀವು ಹೇಳ್ಬೋದು. Was it a joke? Was it a joke? ತಮಾಷೆಗೆ ಹೇಳಿದ್ಯಾ? Was it intentional? Was it intentional? ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದ. ಇಂಟೆನ್ಷನಲ್ ಅಂದರೆ ಉದ್ದೇಶಪೂರ್ವಕವಾಗಿ. She was sitting there alone. She was sitting there alone. ಅವಳು ಅಲ್ಲಿ ಒಬ್ಬಳೇ ಕುಳಿತಿದ್ಲು. I was out all day. I was out all day. ನಾನು ಇಡೀ ದಿನ ಹೊರಗಿದ್ದೆ. I was in Bengaluru last week. I was in Bengaluru last week. ನಾನು ಕಳೆದ ವಾರ ಬೆಂಗಳೂರಿನಲ್ಲಿದ್ದೆ. My grandfather was a farmer. My grandfather was a farmer. ನನ್ನ ಅಜ್ಜ ರೈತರಾಗಿದ್ರು. I was born in 1970. I was born in 1970. ನಾನು ಹುಟ್ಟಿದ್ದು 1970ರಲ್ಲಿ. She was in a hurry to go home. She was in a hurry to go home. ಅವಳು ಮನೆಗೆ ಹೋಗುವ ಆತುರದಲ್ಲಿದ್ಲು. I was feeling a bit under the weather. I was feeling a bit under the weather. ನನಗೆ ಸ್ವಲ್ಪ ಹುಷಾರಿಲ್ಲದ ಹಾಗೆ ಅನಿಸ್ತಾ ಇತ್ತು. ಫೀಲಿಂಗ್ ಅಂಡರ್ ದ ವೆದರ್ ಅಂದರೆ ಸ್ವಲ್ಪ ಹುಷಾರಿಲ್ಲದ ಹಾಗೆ ಅನಿಸೋದು. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ತಲೆನೋವು ಈ ರೀತಿ ಇರುತ್ತಲ್ಲ, ಅದನ್ನು ನಾವು ಹೇಳ್ತೀವಿ ಫೀಲಿಂಗ್ ಅಂಡರ್ ದ ವೆದರ್. She was cleaning her room. She was cleaning her room. ಅವಳು ತನ್ನ ಕೋಣೆಯನ್ನು ಸ್ವಚ್ಛಗೊಳಿಸ್ತಿದ್ಲು. The dinner was awesome. The dinner was awesome. ಊಟ ತುಂಬ ಚೆನ್ನಾಗಿತ್ತು. awesome ಅಂದರೆ ತುಂಬ ಚೆನ್ನಾಗಿರೋದು.
I was working in a finance company. I was working in a finance company. ನಾನು ಒಂದು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. He was a successful businessman. He was a successful businessman. ಅವನೊಬ್ಬ ಯಶಸ್ವಿ ಉದ್ಯಮಿಯಾಗಿದ್ದ. He was here last month. He was here last month. ಅವನು ಕಳೆದ ತಿಂಗಳು ಇಲ್ಲಿದ್ದ. It was a tough match. It was a tough match. ಪಂದ್ಯ ಕಠಿಣವಾಗಿತ್ತು. The room was locked. The room was locked. ಕೋಣೆಗೆ ಬೀಗ ಹಾಕಲಾಗಿತ್ತು. I wasn't expecting this from you. I wasn't expecting this from you. ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. She wasn't feeling good. She wasn't feeling good. ಅವಳಿಗೆ ಆರೋಗ್ಯ ಸರಿ ಇರಲಿಲ್ಲ. I wasn't informed about it. I wasn't informed about it. ಅದರ ಬಗ್ಗೆ ನನಗೆ ಮಾಹಿತಿ ನೀಡಿರಲಿಲ್ಲ. I was playing a game. I was playing a game. ನಾನು ಒಂದು ಆಟ ಆಡ್ತಿದ್ದೆ. She was lying. She was lying. ಅವಳು ಸುಳ್ಳು ಹೇಳ್ತಿದ್ಲು. I was on a call. I was on a call. ನಾನು ಫೋನಿನಲ್ಲಿ ಮಾತನಾಡ್ತಿದ್ದೆ. She was present yesterday. She was present yesterday. ಅವಳು ನಿನ್ನೆ ಹಾಜರಿದ್ಲು. I was thinking the same. I was thinking the same. ನಾನು ಅದೇ ಯೋಚಿಸುತ್ತಿದ್ದೆ. I was working 18 hours a day. I was working 18 hours a day. ನಾನು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಿದ್ದೆ. I was her junior at ABC school. I was her junior at ABC school. ನಾನು ABC ಶಾಲೆಯಲ್ಲಿ ಅವಳ ಜೂನಿಯರ್ ಆಗಿದ್ದೆ. The class was so boring. The class was so boring. ತರಗತಿ ತುಂಬಾ ನೀರಸವಾಗಿತ್ತು, ಬೋರಿಂಗ್ ಆಗಿತ್ತು. The dog was barking loudly last night. The dog was barking loudly last night. ನಿನ್ನೆ ರಾತ್ರಿ ನಾಯಿ ಜೋರಾಗಿ ಬೊಗಳುತ್ತಿತ್ತು. Deepa wasn't at home yesterday. Deepa wasn't at home yesterday. ದೀಪಾ ನಿನ್ನೆ ಮನೆಯಲ್ಲಿ ಇರಲಿಲ್ಲ. The movie wasn't that good. The movie wasn't that good. ಸಿನಿಮಾ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥ ವಾಕ್ಯಗಳು ವಾಸ್ ಉಪಯೋಗಿಸ್ಕೊಂಡು ಹೇಳುವಂಥದ್ದು. ವಾಕ್ಯಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ ನಿಮಗೆ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಯೂಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.